ನೀವು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರನಿಗೆ ಹೇಳೋದಾದರೆ ಅವರು ನಿಮಗೆ ಯಾಕೆ ವೋಟ್ ಹಾಕಬೇಕು? ಆದರೂ ಲಕ್ಷ್ಮಣ್ ಅವ್ರನ್ನ ಇಲ್ಲಿ ಅಭ್ಯರ್ಥಿಯಾಗಿ ಹಾಕ್ತಾರೆ. ನಿನ್ನೆ ವಿಶ್ವನಾಥ್ ಅವರು ಒಂದು ಮಾತು ಹೇಳಿದ್ರು, ಅವಿರೋಧವಾಗಿ ಆಯ್ಕೆ ಮಾಡಿ ಲಕ್ಷ್ಮಣ್ ಅವರು ವಾಪಸ್ ತಗೋಬೇಕು ಅಂತ. ನಿಮ್ಮ ಪ್ರಕಾರ ಲಕ್ಷ್ಮಣ್ ಅವರು ನಿಮಗೆ ಎಷ್ಟರ ಮಟ್ಟಿಗೆ ಕಾಂಪಿಟೇಟರ್ ಅಂತ ಕಾಣ್ತಾರೆ? ತಾವು ರಾಜಕೀಯಕ್ಕೆ ಬರೋದು ನಿಮ್ಮ ಅಮ್ಮನವರಿಗೆ ಇಷ್ಟ ಇತ್ತಾ? JDS ಜೊತೆಗೆ ಮೈತ್ರಿ ಆಗಿದೆ. ನಿನ್ನೆ ನೀವು ನಾಮಪತ್ರ ಸಲ್ಲಿಸಬೇಕಾದ್ರೆ ಕುಮಾರಸ್ವಾಮಿ ಅವರು ಬಂದಿದ್ದರು. ಇವತ್ತು ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸೋದಕ್ಕೆ ನೀವು ಹೋಗಿದ್ರಿ ಜೊತೆಲಿ. ಆ ಮೈತ್ರಿ ಬಗ್ಗೆ ಏನು ಹೇಳ್ತೀರಿ? ಅಂತ್ಯದಲ್ಲಿ ಅರಮನೆಯೂ ಕೂಡ ಒಂದು ಮನೆಯೇ. ಯಾವತ್ತು ಸ್ಟೇಟ್ ಪಾಲಿಟಿಕ್ಸಿಗೆ ಬರಬೇಕು ಅಂತ ತಮಗೆ ಅನಿಸಿಲ್ವಾ ಇಲ್ಲಿ ತನಕ? ಅಥವಾ ಮುಂದಿನ ದಿನಗಳಲ್ಲಿ ಆ ಥರದ್ದು ಏನಾದರೂ ಒಂದು ಪ್ಲಾನ್ ಇದೆಯಾ? ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಮುಖ್ಯಮಂತ್ರಿಗಳು ಇದನ್ನು ತುಂಬ ಪ್ರತಿಷ್ಠಿತ ಕ್ಷೇತ್ರ ಅನ್ನೋ ಥರ ತೊಗೊಂಡಿದ್ದಾರೆ, ತಮ್ಮ ತವರು ಕ್ಷೇತ್ರ ಆಗಿರೋದಕ್ಕೆ. ಆದರೂ ಲಕ್ಷ್ಮಣ್ ಅವ್ರನ್ನ ಇಲ್ಲಿ ಅಭ್ಯರ್ಥಿಯಾಗಿ ಹಾಕ್ತಾರೆ. ನಿನ್ನೆ ವಿಶ್ವನಾಥ್ ಅವರು ಒಂದು ಮಾತು ಹೇಳಿದ್ರು, ಅವಿರೋಧವಾಗಿ ಆಯ್ಕೆ ಮಾಡಿ ಲಕ್ಷ್ಮಣ್ ಅವರು ವಾಪಸ್ ತಗೋಬೇಕು ಅಂತ. ನಿಮ್ಮ ಪ್ರಕಾರ ಲಕ್ಷ್ಮಣ್ ಅವರು ನಿಮಗೆ ಎಷ್ಟರ ಮಟ್ಟಿಗೆ ಕಾಂಪಿಟೇಟರ್ ಅಂತ ಕಾಣ್ತಾರೆ? ನನ್ನ ಎಲ್ಲ ಅಭ್ಯರ್ಥಿನೂ ನಾನು ಏನು ಲಘುವಾಗಿ ತೊಗೊಳ್ತಾ ಇಲ್ಲ, ಸೀರಿಯಸ್ ಆಗಿ ತೊಗೋತೀವಿ ನಾವೆಲ್ಲನೂ. ಅವ್ರಿಗೆ ತಂದೆ ಆದ ಒಂದು ಸಾಮರ್ಥ್ಯ ಇರುತ್ತೆ, ಅದು ಜನರ ಮುಂದೆ ಮಂಡಿಸ್ತಾ ಇದ್ದರೆ ಜನರು ನಮ್ಮ ಸಾಮರ್ಥ್ಯದ ಮೇಲೆ ನಮ್ಮ ಯೋಗ್ಯತೆ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅದು ಜನರಿಗೆ ಬಿಟ್ಟಿರೋಂಥದ್ದು. ತಾವು ರಾಜಕೀಯಕ್ಕೆ ಬರೋದು ನಿಮ್ಮ ಅಮ್ಮನವರಿಗೆ ಇಷ್ಟ ಇತ್ತಾ? ಅವ್ರ ಆಶೀರ್ವಾದ ಇಲ್ಲದೇ ಇಲ್ಲಿ ಏನು ಪ್ರಾರಂಭ ಆಗಲ್ಲ. ನಮ್ಮ ಇದು ಬರೀ ಅರಮನೆಗಂತ ಸೀಮಿತ ಅಲ್ಲ, ಇಡೀ ಭಾರತೀಯ ಪರಂಪರೆಯಲ್ಲಿ ತಂದೆ ತಾಯಿಯವ್ರಿಗೆ ಹಿರಿಯರಿಗೆ ಮೊದಲನೇ ಹಕ್ಕು ಇದೆಲ್ಲ ತೀರ್ಮಾನ ಮಾಡೋಂಥದ್ರಲ್ಲಿ. ಅವ್ರ ತೀರ್ಮಾನ ನಮಗೆ ಬಿಟ್ಟಿದ್ದಾರೆ, ಆದರೂ ಕೂಡ ಅವ್ರ ಆಶೀರ್ವಾದ ಇಲ್ಲದೇ ನಾನು ಇದು ಪ್ರಾರಂಭ ಮಾಡಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಅವ್ರ ಆಶೀರ್ವಾದ ಮಾಡಿದ್ದಾರೆ ಅಷ್ಟೇ, ನಮ್ಗೆ ಸಾಕಾಗಿರೋದು. ಮುಂದೆ ಬರೋವಂಥದ್ದು ಕೆಲಸ ಎಲ್ಲ ನಾವು ಮಾಡಬೇಕಾಗಿರೋದು. ಅವರ ಆಶೀರ್ವಾದ ಹಿಂದೆ ಇದ್ದರೆ ಆ ಶಕ್ತಿ ನಮಗೆ ಸಾಕು. ನೀವು ಮನಸ್ಸು ಮಾಡಿದರೆ ನೀವು ರಾಜ್ಯಸಭೆಗೆ ನೇರವಾಗಿ ಹೋಗೋದು ದೊಡ್ಡ ವಿಷಯ ಏನಾಗಿರಲಿಲ್ಲ. ಆದರೆ ನಿಮ್ಮನ್ನು ಮಾಡಬೇಕು ಅಂತ ನಿಮಗೆ ಇಚ್ಛೆ ಇದೆ ಅಂತಂದಿದ್ರೆ 100% ಅದನ್ನು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸ್ತಿದ್ದೆ. ಆದರೆ ನೀವು ಜನರ ಮತ ಪಡೆದು ಲೋಕಸಭೆಯಿಂದನೇ ಸ್ಪರ್ಧಿಸಿ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ಯಾಕೆ? ಅದೇ ನಿಜವಾದ ಶಕ್ತಿ. ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂದರೆ ಪ್ರಜೆಗಳೇ ರಾಜರು. ಅವರ ಮತವೊಂದಿಗೆ ಆ ಶಕ್ತಿಯೊಂದಿಗೆ ನಾವು ನಿಜವಾದ ಅಧಿಕಾರ ಬರೋದು. ಅದರ ಮೂಲಕ ನಾವು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿರೋದು. ಲೋಕಸಭಾ ಇಸ್ ದ ರಿಯಲ್ ಪವರ್ ಹೌಸ್. ಅಲ್ಲಿಂದಾನೇ ಎಲ್ಲ ತೀರ್ಮಾನಗಳಾಗೋದು. ಅದು ಒಂದು ಒಳ್ಳೆಯ ವ್ಯವಸ್ಥೆ. ನಮ್ಮ ಪ್ರಶ್ನೆಗಳು ಮಂಡಿಸೋದಕ್ಕಾಗಿ, ನಮ್ಮ ಆಲೋಚನೆಗಳು ಮಂಡಿಸೋದಕ್ಕಾಗಿ ಮತ್ತು ನಮ್ಮ ಕ್ಷೇತ್ರದ ಏನೇನು ಸಮಸ್ಯೆಗಳಿದೆ ಅದನ್ನ ಪರಿಹರಿಸೋದಕ್ಕಾಗಿ ಲೋಕಸಭಾದ ಮೂಲಕ ಆಗುವಂಥದ್ದು ಪವರ್ಸ್ ಏನಿದೆ ಅದು ಜಾಸ್ತಿನೇ. ಸೊ ಅದಕ್ಕಾಗಿ ಇದೇ ಸೂಕ್ತ ಕ್ಷೇತ್ರ ಮತ್ತು ಅದ್ರ ಜೊತೆಗೆ ಇದೇ ಒಂದು ಒಳ್ಳೆಯ ಅನುಭವ. ಹೋಗುವಾಗ ಸರಿಯಾಗಿ ಈ ವ್ಯವಸ್ಥೆಗೆ ತಕ್ಕಂತೆ ಹೋಗುವಂಥದ್ದು. ಐ ಡೋಂಟ್ ವಾಂಟ್ ಟು ಸ್ಕಿಪ್ ಎನಿ ಸ್ಟೆಪ್ಸ್. ಸೊ ಅದಕ್ಕಾಗಿ ಈ ಮೂಲಕ ಹೋಗಿದ್ದೀನಿ. JDS ಜೊತೆಗೆ ಮೈತ್ರಿ ಆಗಿದೆ. ನಿನ್ನೆ ನೀವು ನಾಮಪತ್ರ ಸಲ್ಲಿಸಬೇಕಾದ್ರೆ ಕುಮಾರಸ್ವಾಮಿ ಅವರು ಬಂದಿದ್ದರು. ಇವತ್ತು ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸೋದಕ್ಕೆ ನೀವು ಹೋಗಿದ್ರಿ ಜೊತೆಲಿ. ಆ ಮೈತ್ರಿ ಬಗ್ಗೆ ಏನು ಹೇಳ್ತೀರಿ? ಇದು ಪ್ಲಸ್ಗಿಂತ ಪ್ಲಸ್ ಆಗಿದೆ ನಿಜವಾಗ್ಲೂ. ಬಿಕಾಸ್ ಜನತಾದಳು ಮತ್ತು BJPಯಲ್ಲಿ ಇಬ್ಬರು ಪಕ್ಷದ ನಾಯಕರು ಹೇಳಿದ್ದಾರೆ ಇದು ನ್ಯಾಚುರಲ್ ಅಲಯನ್ಸ್ ಅಂತ. ಅದರ ಜೊತೆಗೆ ನಮ್ಮದು ಕೂಡ ಭಾಳಷ್ಟು ಇಲ್ಲಿ ಮೈಸೂರಲ್ಲಿ ಒಂದು ರೀತಿಯ ಹೊಂದಾಣಿಕೆ ಇದೆ, ಕಾರ್ಯಕರ್ತರ ಆಕಾಂಕ್ಷೆಗಳಲ್ಲೂ ಒಂದು ರೀತಿಯ ಹೊಂದಾಣಿಕೆ ಇದೆ. ಸೊ ಅದು ನಿಜವಾಗ್ಲೂ ನಮಗೆ ಒಂದು ಒಳ್ಳೆ ಸಹಾಯ ಆಗ್ತಾಯಿದೆ. ಯಾವತ್ತು ಸ್ಟೇಟ್ ಪಾಲಿಟಿಕ್ಸಿಗೆ ಬರಬೇಕು ಅಂತ ತಮಗೆ ಅನಿಸಿಲ್ವಾ ಇಲ್ಲಿ ತನಕ? ಅಥವಾ ಮುಂದಿನ ದಿನಗಳಲ್ಲಿ ಆ ಥರದ್ದು ಏನಾದರೂ ಒಂದು ಪ್ಲ್ಯಾನ್ ಇದೆಯಾ? ಅಷ್ಟು ಮುಂದೇನು ನಾನು ಯೋಚನೆ ಮಾಡಿಲ್ಲ ಭವಿಷ್ಯದಲ್ಲಿ. ಆದರೆ ಈ ಸದ್ಯದಲ್ಲಿ ಈ MP ಸೀಟ್ಗೆ ಒಂದು ಆಕಾಂಕ್ಷೆಯಾಗಿ ಒಂದು ಅವಕಾಶ ಸಿಕ್ಕಿತ್ತು, ಅದಕ್ಕಾಗಿ ನಾನು ಪಾತ್ರವಾಗಿದ್ದೀನಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ಕಳೆದ 10 ವರ್ಷದಲ್ಲಿ ಅವ್ರು ಮಾಡಿರೋ ಕೆಲಸ ನಿಜವಾಗ್ಲೂ ಶ್ಲಾಘನೀಯದು. ನೀವು ಏರ್ಪೋರ್ಟ್ಸ್ ನೋಡಿದರೆ ಸುಮಾರು ಡಬಲ್ ಆಗಿದೆ. 74ಇಂದ 150 ಏರ್ಪೋರ್ಟ್ಸ್ಗಳು ಬಂದಿದ್ದಾವೆ. ರೈಲ್ವೇದು ಅಭಿವೃದ್ಧಿ ಅಂತ ಕೆಲಸಕ್ಕೆ ಹೋದರೆ 0 ವಂದೇ ಭಾರತಿಂದ ಸುಮಾರು 40 ವಂದೇ ಭಾರತ್ಗಳಾಗಿದ್ದಾವೆ. ನಮ್ಮ ರೋಡ್ ಹೈವೇ ನಿಮಗೆ ಸಾಕ್ಷಿ, ನೀವು ಬಂದಿದ್ದೀರಾ ಬೆಂಗಳೂರಿಂದ, ಎಷ್ಟು ಬೇಗ ಅಂತ ಬರ್ಬೋದು. ಮಂಡ್ಯದಿಂದ ನಾನು ಸುಮಾರು ಜಸ್ಟ್ ಅಬೌಟ್ 20 ಮಿನಿಟ್ಸಲ್ಲಿ ಬಂದಿರೋದು. ಸೊ ಇದೆಲ್ಲನೂ ಅಭಿವೃದ್ಧಿ ನಡೀತಾ ಇರೋದು ಭಾಳ ಶ್ಲಾಘನೀಯದು. ಅದರ ಜೊತೆಗೆ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸೋದಕ್ಕಾಗಿ ಅವ್ರು ಮಾಡ್ತಾ ಇರೋದು ಮಹಿಳೆಯರ ಸಬಲೀಕರಣ ಇರ್ಬೋದು. ನಮ್ಮ ಸ್ಟ್ಯಾಂಡಪ್ ಇಂಡಿಯಾ ಮೂಲಕ ನಾವು ಬರೀ ಉದ್ಯೋಗಿ ಆಕಾಂಕ್ಷಿಗಳಲ್ಲ, ಉದ್ಯೋಗಿ ಸೃಷ್ಟಿಕರ್ತರಾಗಬೇಕು ಅಂತ ಉದ್ದೇಶದಲ್ಲಿ ಮಾಡ್ತಾ ಇರೋದು. ಅದು ಭಾಳ ಒಳ್ಳೆಯದು. ಯಾಕಂದರೆ ಆರ್ಥಿಕ ಪ್ರಗತಿ ಆಗಬೇಕಂದ್ರೆ ನಮ್ಮದೇ ಆದ ಸಂಸ್ಥೆಗಳು ಬೇಕಾಗಿದೆ, ಸ್ವದೇಶಿ ಉತ್ಪನ್ನಗಳು ಬೇಕಾಗಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ಸ್ವದೇಶಿ ಉತ್ಪನ್ನಗಳಿಗೆ ಒಂದು ಉತ್ತಮವಾದ ಪ್ರೋತ್ಸಾಹ,
ಈ ಥರ ಪಟ್ಟಿ ಹೊಡಿತಾ ಇದ್ದರೆ ನಾವು ಸಾಯಂಕಾಲಗಳವರೆಗೂ ನಾವು ಇಲ್ಲೇ ಇರ್ಬೋದು. ಸೊ ಅವ್ರು ಅಭಿವೃದ್ಧಿ ಮಾಡಿರೋದು ನಿಜವಾಗ್ಲೂ ಶ್ಲಾಘನೀಯದು. ಅವರು ಕೆಲಸಕ್ಕೆ ಇರುವಂಥದ್ದು ಕಮಿಟ್ಮೆಂಟು, ಸುಮಾರು ಯಾವುದೇ ಒಂದು ದಿನವೂ ವಿಶ್ರಾಂತಿ ತೊಗೊಳ್ದೇನೆ ದಿನಕ್ಕೆ ಸುಮಾರು 18ರಿಂದ 20 ಅವರ್ ವರ್ಕ್ ಮಾಡೋದು, ಅದೆಲ್ಲ ನೋಡೋಕ್ಕೆ ಹೋದರೆ ಅವರು ಒಂದು ಸ್ಫೂರ್ತಿ ಆಗ್ತಾರೆ. ಮತ್ತು ಅವರ ನಡವಳಿಕೆಯನ್ನು ಕೂಡ ನಾವೆಲ್ಲರೂ ಅದರಿಂದ ಭಾಳಷ್ಟು ನಾವು ಕಲಿಬೋದಾಗಿದೆ. ನಿಮಗೆ ರಾಜಕೀಯಕ್ಕೆ ಬರಲಿಕ್ಕೆ ಅಥವಾ BJPಯ ಜೊತೆಗೆ ಸಖ್ಯ ಬೆಳೆಸಲಿಕ್ಕೆ ಕಾರಣ ಅವರು ಒಬ್ಬರಾಗಿರಬಹುದು ಅಂತ ಅನ್ಕೋಬೋದು. ಸತ್ಯ, ಅವರ ನಾಯಕತ್ವದ ಪಾತ್ರನ ನೀವು ನೋಡಿದ್ರೆ ಅದನ್ನು ಸ್ಫೂರ್ತಿ ಆಗುತ್ತೆ ನನಗೆ. ಮುಂದೆ ಗೆದ್ದ ಮೇಲೆ ಕ್ಷೇತ್ರದಲ್ಲಿ ಎಷ್ಟು ಅವೈಲೇಬಲ್ ಇರ್ತಾರೆ? ನಾನು ಹೇಳಿದ್ದೀನಿ ಹಲವಾರು ಕಡೆ, ಇದು ಅಂತ್ಯದಲ್ಲಿ ಅರಮನೆಯೂ ಕೂಡ ಒಂದು ಮನೆಯೇ. ನೀವು ಬಂದಿದ್ದೀರಾ ಇಲ್ಲಿ, ವಿ ಆರ್ ಆ್ಯಸ್ ಅಪ್ರೋಚಬಲ್ ಆಸ್ ದ ಲಾಸ್ಟ್ ಒನ್. ಇದೇನು ಹೊಸದಲ್ಲ, ನಮ್ಮ ಪೂರ್ವಜರು ಕೂಡ ಭಾಳ ಅವೈಲೇಬಲ್ ಆಗಿರೋದು. ಅವರು ಕೂಡ ಅರಮನೆಯಲ್ಲೇ ಇದ್ದಿರೋರು, ಅರಮನೆಯಿಂದನೂ ಅವರು ಕೆಲಸ ಮಾಡಿದರು ಇನ್ನು ಅಂದಿನ ಕಾಲದಲ್ಲಿ. ಇವತ್ತಿನ ವ್ಯವಸ್ಥೆ ಮೂಲಕ ನಾವು ಕೆಲಸ ಮಾಡ್ತೀವಿ. ಅದರದ್ದು ಕೂಡ ಇನ್ನೂ ಒಂದು ಆಲೋಚನೆ ಇದ್ದರೆ, ಆಗಲೇ ಹೇಳಿದ್ದೀನಿ, ಒಬ್ಬ ಸಂಸದನಾಗಿ ನಿಮ್ಮ ಕಚೇರಿ ಸರ್ಕಾರದ ವ್ಯವಸ್ಥೆಯಲ್ಲಿ ಆಚೆ ಇರುತ್ತೆ ಯಾವಾಗಲೂ. ಅಲ್ಲೂ ಕೂಡ ನೀವು ಬಂದು ಅಪ್ರೋಚ್ ಮಾಡ್ಬೋದು. ನಮ್ಮದೇ ಆದ ಕಚೇರಿ ಇದೆ, ಅಲ್ಲೂ ಕೂಡ ಬಂದು ಅಪ್ರೋಚ್ ಮಾಡಬೇಕು. ಅದ್ರ ಜೊತೆಗೆ ಈ ಜವಾಬ್ದಾರಿ ತೊಗೊಂಡಿದ್ದ ನಂತರ ಇದು ನಮ್ಮ ಕರ್ತವ್ಯ ಆಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಜನರು ನೀವು ಸುಮ್ಮನೆ ಬಿಟ್ಬಿಡಲ್ಲ. ಅರಮನೆಯಿಂದ ಆಯ್ಕೆಯಾಗಿರೋದ್ರಿಂದ ನಿಮ್ಮ ಅಪ್ರೋಚಬಲ್ ಅಂತ ಬಿಟ್ಬಿಡೋದಿಲ್ಲ. ಅದ್ರ ಜೊತೆಗೆ ಇವತ್ತಿನ ತಂತ್ರಜ್ಞಾನ ಮೂಲಕನೂ ಕೂಡ ನೀವು ನಮ್ಮನ್ನ ರೀಚ್ ಮಾಡ್ಬೋದು. MP ಅರ್ಧ ಸಮಯ ಡೆಲ್ಲಿಲಿ ಇರ್ತಾರೆ. ಸೊ ಆ ಸಮಯದಲ್ಲಿ ತಂತ್ರಜ್ಞಾನ ಮೂಲಕನೇ ನೀವು ನಮಗೆ ತಮ್ಮ ಸಮಸ್ಯೆಯನ್ನು ಮಂಡಿಸಬೇಕಾಗಿದೆ. ಕೊನೆಯದಾಗಿ, ನೀವು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರನಿಗೆ ಹೇಳೋದಾದರೆ ಅವರು ನಿಮಗೆ ಯಾಕೆ ವೋಟ್ ಹಾಕಬೇಕು? ನಾನು ನಮ್ಮ ದತ್ತು ಸ್ವೀಕಾರ ವಿಧಿ ಇದೇ ಅರಮನೆಯಲ್ಲಿ ನಡೆದಿದ್ದು 9 ವರ್ಷ ಹಿಂದೆ. ಆ ಸಮಯದಲ್ಲಿ ಹೌದು, ಅರಮನೆ ಒಂದು ಖಾಸ ಸಂಸ್ಥೆ, ಆದರೂ ಕೂಡ ಆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ಜನರ ಒಂದು ಆಶೀರ್ವಾದ ಯಾವಾಗಲೂ ಬೇಕಾಗಿತ್ತು ಅರಮನೆಗೂ ಕೂಡ. ಆ ಸಂದರ್ಭದಲ್ಲಿ ಎಲ್ಲರೂ ಒಂದು ಪ್ರಶ್ನೆ ಇಲ್ಲದೇ ನಮ್ಮನ್ನ ಸ್ವೀಕರಿಸಿದರೆ, ನಂತರ ಒಬ್ಬ ಮಗ, ಒಬ್ಬ ಸಹೋದರ ಥರ ಅವರು ಪ್ರತಿ ಒಂದು ಕಾರ್ಯಕ್ರಮ ಇರ್ಬೋದು, ಸಮಾಜದ ಸಭೆಗಳಿರ್ಬೋದು, ಚಟುವಟಿಕೆಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲನೂ ಒಬ್ಬ ಮಗ, ಒಂದು ಸಹೋದರ ಥರನೇ ಸ್ವಾಗತಿಸಿದ್ರೆ, ಅದಕ್ಕಾಗಿ ನಾನೇ ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ಇವಾಗ ನಮಗೆ ಒಂದು ಅವಕಾಶ ಕೊಡುವಂಥದ್ದು ನನ್ನ ಮನವಿ. ಕೊಡಗು ಮತ್ತು ಮೈಸೂರಿನ ಕ್ಷೇತ್ರ ಭಾಳಷ್ಟು ರೀತಿಯ ಜನರ ಆಕಾಂಕ್ಷೆಯಲ್ಲಿ ಒಂದು ಹೊಂದಾಣಿಕೆ ಇದೆ. ಆ ಹೊಂದಾಣಿಕೆ ಪ್ಯಾಲೇಸ್ಗೂ ಸೀಮಿತ, ಸೊ ಪ್ಯಾಲೇಸ್ಗೂ ಸೇರುತ್ತೆ. ಸೊ ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ. ಈ ಮೈಸೂರು ಮತ್ತು ಕೊಡಗು ಆ ಪಾರಂಪರೆಯನ್ನು ಉಳಿಸ್ಕೊಂಡು ಮತ್ತೆ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧ ಆಗಿದ್ದೀವಿ. ಒಳ್ಳೆಯದಾಗಲಿ ತಮಗೆ. ಹಾಗೆ ಇವತ್ತು ಲೋಕಸಭಾ ಆಕಾಂಕ್ಷಿಯಾಗಿ, ಸ್ಪರ್ಧಿಯಾಗಿ ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ. ಮುಂದಿನ ಇಂಟರ್ವ್ಯೂನಲ್ಲಿ ಸಂಸದರಾಗಿ ನಿಮ್ಮ ಜೊತೆ ಮಾತಾಡೋ ಅವಕಾಶ ನಮಗೆ ಸಿಗಲಿ. ಜನರು ತೀರ್ಮಾನ ಮಾಡಿದ್ರೆ ಆ ಒಂದು ಸೌಭಾಗ್ಯ ಮುಂದುವರಿಯೋದು ನಂದು ಆಗುತ್ತೆ. ಧನ್ಯವಾದ. ನಮ್ಮ ಜೊತೆ ನಮಸ್ಕಾರ. ಇದಾಗಿತ್ತು ಶ್ರೀ ಯದುವೀರ್ ಒಡೆಯರ್ ಅವರ ಜೊತೆಗಿನ ಮಾತುಕತೆ. ಇನ್ನೇನು ಎಲೆಕ್ಷನ್ಸ್ ಹತ್ತಿರ ಬರ್ತಾ ಇದೆ, ಮತದಾನಕ್ಕೆ ಸಿದ್ಧರಾಗಿ ಸರಿಯಾದ ಸ್ಪರ್ಧೆಯನ್ನು ಆಯ್ಕೆ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.